ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಓಕೆ, ಒಂದು ವಿಷಯ ಪ್ರಕಟಣೆ. ನಮ್ಮ ಜೊತೆ ಇವತ್ತು ನಮ್ಮ ಗ್ಯಾಲರಿಯಲ್ಲಿ ಕನ್ನಡ ನಾಡಿನ ಹೆಮ್ಮೆ ಹಾಗೂ ಪದ್ಮಶ್ರೀ ಪುರಸ್ಕರ್ತೆ ಡಾಕ್ಟರ್ ಜೋಗತಿ ಮಂಜಮ್ಮ ಮತ್ತು ಅವರ ಗೌರವ ಎಲ್ಲರೂ ಇದ್ದಾರೆ. ಅವ್ರು ಯಾಕೆ ಇವತ್ತು ಬಂದಿದ್ದಾರೆ ಅಂತೇಳಿ ನಿಮ್ಮನ್ನು ಇವತ್ತು ಎಲ್ಲರೂ ಕೂಡ ಇವತ್ತು ನಿಮ್ಮನ್ನು ಆಹ್ವಾನಿಸ್ಲಿಕ್ಕೆ ಇವತ್ತು ಬಂದು ನಮ್ಮ ಮುಂದೆ ನಿಂತಿದ್ದಾರೆ. ಯಾಕೆಂತ ಹೇಳಿದರೆ ಪ್ರತಿನಿತ್ಯ ಸಮಾಜದಲ್ಲಿ ಶೋಷಣೆ ಅನುಭವಿಸುತ್ತಿರುವ, ಸಾಮಾಜಿಕ ತುಲಿತಕ್ಕೆ ಒಳಗಾಗಿರುವ ಮಂಗಲ ಮುಖ್ಯರ ಜೀವನದ ಆತ್ಮಚರಿತ್ರೆ ಆಧರಿಸಿ ಜಯರಾಮ್ ಕ್ರಿಯೇಷನ್ ವತಿಯಿಂದ ಶಿವಲೀಲಾ ಎಂಬ ಚಲನಚಿತ್ರವನ್ನು ತಯಾರಿಸಿದ್ದು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಬಿಡುಗಡೆ ಮಾಡಲಾಗುತ್ತಿದೆ. ಈ ಚಲನಚಿತ್ರದಲ್ಲಿ ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯದ ಕನ್ನಡ ನಾಡಿನ ಹೆಮ್ಮೆ ಹಾಗೂ ಪದ್ಮಶ್ರೀ ಪುರಸ್ಕರ್ತೆ ಡಾಕ್ಟರ್ ಜೋಗತಿ ಮಂಜಮ್ಮ ಅವರು ನಟಿಸಿ ತಮ್ಮ ಅದ್ಭುತ ನಟನೆಯ ಮೂಲಕ ಪ್ರೇಕ್ಷಕ ಗಮನವನ್ನು ಸೆಳೆದಿರುತ್ತಾರೆ. ಅಲ್ಲದೆ ಈ ಚಲನಚಿತ್ರದಲ್ಲಿ ಸುಮಾರು 400ಕ್ಕೂ ಹೆಚ್ಚು ಮಂಗಲ ಮುಖ್ಯರು ಸ್ವಯಂ ಅಭಿನಯಿಸಿರುವುದು ಒಂದು ವಿಶೇಷತೆ ಮತ್ತು ದೇಶದಲ್ಲಿ ಪ್ರಪ್ರಥಮ. ಈ ಶಿವಲೀಲಾ ಚಲನಚಿತ್ರದ ಪ್ರೀಮಿಯರ್ ಶೋ ಪ್ರದರ್ಶನವನ್ನು ಈ ದಿನ ಅಂದರೆ ದಿನಾಂಕ 10/12/2025 ಸಂಜೆ 7 ಗಂಟೆಗೆ ಬೆಳಗಾವಿಯ ನೆಕ್ಸಸ್ ಮಾಲ್ನಲ್ಲಿ ಅದರ ಪ್ರಾದೇಶಿಕ ಪ್ರಥಮ ಪ್ರದರ್ಶನವನ್ನು ಇವತ್ತು ಏರ್ಪಡಿಸಲಿದ್ದಾರೆ ತಮಗೆಲ್ಲರಿಗೂ ಕೂಡ. ಆದುದರಿಂದ ಈ ಎಲ್ಲ ಮಾನ್ಯ ಸದಸ್ಯರುಗಳು ಸಮಾಜಕ್ಕೆ ಮಾದರಿಯಾಗಿ ಈ ಚಲನಚಿತ್ರದ ಪ್ರೀಮಿಯರ್ ಶೋ ಪ್ರದರ್ಶನವನ್ನು ವೀಕ್ಷಿಸಿ ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಬೇಕು ಈ ಕೋರುತ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇನ್ನಿತರ ಎಲ್ಲರೂ ಅದಕ್ಕೆ ಬರ್ತಂದು ಕೂಡ ಹೇಳಿದ್ದಾರೆ. ತಾವೆಲ್ಲರೂ ಕೂಡ ಬರಬೇಕಂತೇಳಿ ಅವರ ಪರವಾಗಿ ನಾನು ಕೂಡ ವಿನಂತಿಸಿಕೊಳ್ತೇನೆ. ನೆನ್ನೆನೂ ಕೂಡ ಅವ್ರು ಬಂದು ಭೇಟಿ ಮಾಡಿದ್ರು. ನಾವು ಸಂಜೆ 7 ಗಂಟೆಗೆ ಅನುಮತಿ, ಸಂಜೆ 7 ಗಂಟೆಗೆ 7 ಗಂಟೆಗೆ ನಾವು ಕೂಡ ಬರ್ತೀವಿ ಅಧ್ಯಕ್ಷ. ಆ ಒಂದು ಸಮುದಾಯದಿಂದ ಬಂದಿರತಕ್ಕಂಥ ಒಂದು ಜನಾಂಗಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಅವಾರ್ಡು ಪದ್ಮಶ್ರೀಯನ್ನು ಬಂದಿದೆ. ಮುಖ್ಯಮಂತ್ರಿ ನಾನೇನು ಪ್ರಯತ್ನ ಮಾಡಿದ್ದೆ ಕಳೆದ ಸರ್ಕಾರದಲ್ಲಿ. ಅವ್ರಿಗೆ ಒಂಥರ ನೆಗ್ಲೆಕ್ಟ್ ಆಗಿ ಫುಟ್ಪಾತಲ್ಲೆಲ್ಲ ಎಲ್ಲ ಸಿಗ್ನಲ್ ಲೈಟಲ್ಲೂ ಅವ್ರನ್ನೇ ನಾವು ನೋಡ್ತೀವಿ. ಒಂದು 0.5% ಏನೋ ರಿಸರ್ವೇಷನ್ ಕೊಡೋಕ್ಕಾಗ್ತದೆ ಅನ್ನೋ ದಯವಿಟ್ಟು ನೋಡಿ. 0.5% ಒಂದು ರಿಸರ್ವೇಷನ್ ಕೊಟ್ಟರೆ ಅವರೆಲ್ಲ, ಕೆಲವರೆಲ್ಲ ಈಗ ಪೊಲೀಸ್ ಇಲಾಖೆ ಬೇರೆ ಬೇರೆ ಇಲಾಖೆಯಲ್ಲಿ ಬಂದು ಸೇರ್ತಾ ಇದ್ದಾರೆ. ಸೇರ್ಲಿ, ಅವ್ರಿಗೊಂದು ಪಾಪ ಅವ್ರನ್ನ ಬೀದಿಗೆ ಬಿಡಬಾರ್ದು ಅನ್ನೋ ವಿನಂತಿನೂ ಕೂಡ ನಾನು ಮಾಡ್ತಾ ಇದ್ದೀನಿ. ಹಾಗಾಗಿ